ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ಸ್. ಆಸೆದಾರವೇ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಕುಸುಮ ಮೀನಾ ಸೂರ್ಯನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಆಳ್ಕೊಂಡು ಕ್ಷಮಾಪಣೆ ಕೇಳ್ಕೊತಾರೆ ಸೂರ್ಯ ಹತ್ರ. ಆಗ ಸೂರ್ಯ ಅವರಿಬ್ಬರಿಗೂ ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ಸು ಮನೆಗೆ ಬಂದು ಎಲ್ಲಿ ಮಂಜ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅವನು ಹೊರಗಡೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಆಗ ಕಾನ್ಸ್ಟೇಬಲ್ ಹೇಳ್ತಾರೆ, ಏನು ಆಚೆ ಹೋಗಿದ್ದಾನ, ಮತ್ತೆ ಯಾರಿಗಾದ್ರು ಟೋಪಿ ಹಾಕಕ್ಕೆ ಹೋಗಿದ್ದಾನ, ಇಡೀ ಊರಲ್ಲೇ ಅವನು ವೀಡಿಯೋ ವೈರಲ್ ಆಗ್ತಿದೆ, ಈ ಥರ ಎಲ್ಲ ಅವನು ಕಳ್ತನ ಮಾಡಿದ್ದಾನಲ್ಲ, ನೀವು ನೋಡಿದ್ರೆ ಹಿಂಗೆ ನಿಂತ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಸೂರ್ಯ ಸರ್, ಆ ವಿಡಿಯೋ ವಿಷಯ ಬಗ್ಗೆ ಮಾತಾಡ್ತಿದ್ದೀರಾ ನೀವು, ಏನೋ ಅವನು ಗೊತ್ತಿದ್ದೀರಾ ಮಾಡಿಬಿಟ್ಟಿದ್ದಾನೆ ಚಿಕ್ಕ ಹುಡುಗ ಸರ್ ಅಂತ ಸೂರ್ಯ ಹೇಳ್ತಾನೆ. ಆಗ ಕಾನ್ಸ್ಟೇಬಲ್, ಏನೇ ಚಿಕ್ಕ ವಿಷಯ ಅಂತ ಹೇಳ್ತೀಯಾ, ರೋಡಲ್ಲಿ ಒಂದು ಹೆಂಗ್ಸ್ ಬ್ಯಾಗ್ ಕಿತ್ಕೊಂಡು ಹೋಗಿದ್ದಾನೆ, ಇದು ಚಿಕ್ಕ ವಿಷಯನ ನಿಮಗೆ, ಹೌದು ನೀವೆಲ್ಲ ಯಾರು ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ. ಆಗ ಎಲ್ಲರೂ ಏನು ಮಾತಾಡ್ದಿರೋ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಿರ್ಬೇಕಾದ್ರೆ ಕುಸುಮ ಅವರು, ಸರ್ ಅವನು ನನ್ನ ಮಗ, ಇವರು ನಮ್ಮ ಅಳಿಯ ಅಂದರು, ಮೀನಾ ಇವಳು ನನ್ನ ಮಗಳು ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್, ಸರಿ ಆ ಹುಡುಗ ಎಲ್ಲಿ, ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬನ್ನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಅಂದಾಗ ಮೀನಾ ಮತ್ತು ಕುಸುಮ ಅವರು ಗಾಬರಿಯಿಂದ ನೋಡ್ತಿರ್ತಾರೆ. ಆಗ ಸೂರ್ಯ, ಸರ್ ಅವ್ನು ಮಾಡಿರೋ ತಪ್ಪೇನೆ, ಆದರೆ ಇವಾಗ ಅವ್ನ ಮನೇಲಿಲ್ಲ, ಅವ್ನ ಮನೆಗೆ ಬಂದಮೇಲೆ ನಾನೇ ಕರ್ಕೊಂಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಕಾನ್ಸ್ಟೇಬಲ್, ಏನಪ್ಪ ಇದನ್ನು ನಾವು ನಂಬೇಕಾ, ವಿಡಿಯೋ ಆಚೆ ಬಂತು, ಎಲ್ಲರೂ ಹೋಗಿ ಅವನು ಬಚ್ಚಿಕೊಂಡಿರ್ಬೋದಲ್ಲ, ನಾವು ಹೆಂಗೆ ಬಿಡೋದಕ್ಕಾಗತ್ತೆ ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ. ಸೂರ್ಯ, ಸರ್ ಕಳ್ಳ ಅಂತೆಲ್ಲ ಮಾತಾಡಬೇಡಿ ಸರ್, ಅವನೇನು ಕಳ್ತನ ಮಾಡಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಆಗ ಏನಪ್ಪ ಕಳ್ತನ ಮಾಡಿಲ್ಲ ಅಂತ್ಯಾ, ನೋಡು ಹೆಂಗ್ಸ್ ಹತ್ರ ಬ್ಯಾಗ್ ಕಿತ್ಕೊಂಡು ಹೋಗಿದ್ದಾನೆ ಅಂದಾಗ, ಸರ್ ಆ ವಿಡಿಯೋದಲ್ಲಿರೋದು ನಮ್ಮ ಅಮ್ಮನೇ ಅಂತ ಸೂರ್ಯ ಹೇಳ್ತಾನೆ. ಕಾನ್ಸ್ಟೇಬಲ್, ಏನಪ್ಪ ನಿಮ್ಮಮ್ಮ ಹತ್ರನೇ ಬ್ಯಾಗ್ ಕಿತ್ಕೊಂಡು ಹೋಗಿದ್ದಾನೆ, ಅವನ ಪರವಾಗಿ ನೀನು ಮಾತಾಡ್ತೀಯಲ್ಲ, ಬುದ್ಧಿ ಇಲ್ವಾ ನಿನಗೆ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಸರ್ ಅದಾಗಲ್ಲ ಸರ್, ನಮ್ಮ ಅಮ್ಮಗೆ ನಮ್ಮ ಅತ್ತೆ ಮನೆಯವ್ರು ಕಂಡ್ರೆ ಆಗೋದಿಲ್ಲ, ನಮ್ಮ ಮಾವಯ್ಯ ಒಂದು ಸಲ ಮನೆಗೆ ಬಂದಾಗ ಅವನ ಮೇಲೆ ಸುಮ್ಮನೆ ಕಳ್ತನ ಪಟ್ಟನ ಆರೋಪನೆ ಮಾಡಿದ್ರು, ಆಗ ಅವನು ಆ ಕೋಪಕ್ಕೆ ಈ ಥರ ಎಲ್ಲ ಮಾಡಿದ್ದಾನೆ ಅಷ್ಟೇ ಸರ್ ಅಂತ ಸೂರ್ಯ ಹೇಳ್ತಾನೆ. ಆಗ ಅಲ್ಲಿದ್ದ ಕಾನ್ಸ್ಟೇಬಲ್, ಕೋಪದಲ್ಲಿ ಮಾಡಿದ್ರು ಅದು ಕಳ್ತನನೇ, ನಾವು ಬಿಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೂರ್ಯ, ಅವ್ನು ಕದ್ದಿದ್ದ ದುಡ್ಡನ್ನ ವಾಪಸ್ ಆಗಲೇ ಕೊಟ್ಟಾಯಿತು ಸರ್, ಇದು ಫ್ಯಾಮಿಲಿ ಜಗಳ, ಇದನ್ನು ಹಾಗೆ ಬಿಟ್ಬಿಡಿ ಸರ್ ಅಂತ ಸೂರ್ಯ ಕೇಳ್ತಾನೆ. ಆಗ ಕಾನ್ಸ್ಟೇಬಲ್ ಹೇಳ್ತಾರೆ, ಕಳ್ತನ ಆಗೋಗಿದೆ, ಇದು ರೋಡಲ್ಲಿ ನಡೆದಿರೋ ಜಗಳ ಮತ್ತು ಕಳ್ತನ ಇದು, ಈಗಾಗಲೇ ವಿಡಿಯೋ ವೈರಲ್ ಆಗಿ ಎಲ್ಲವರು ಕಮೆಂಟ್ ಆಗ್ತಿದ್ದಾರೆ, ಇನ್ನೂ ಅವನ್ನ ಪೊಲೀಸವ್ರು ಯಾಕೆ ಹಿಡ್ದಿಲ್ಲ ಅಂತ ಕೇಳ್ತಿದ್ದಾರೆ, ನಾವು ಆ ರೀತಿ ಬಿಡೋದಕ್ಕಾಗಲ್ಲ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಇವಾಗ ಎಲ್ಲಿದ್ದಾನೆ ಅಂತ ನೀವೆಲ್ಲ ಮರ್ಯಾದೆಗೆ ಹೇಳಿದ್ರೆ ಸರಿ ಅಂತ ಕಾನ್ಸ್ಟೇಬಲ್ ಜೋರಾಗಿ ಬೈದಾಗ ಮೀನಾ ಹತ್ಕೊಂಡು, ಸರ್ ಅವ್ನು ನಿಜವಾಗ್ಲೂ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಕಾನ್ಸ್ಟೇಬಲ್, ನೋಡಮ್ಮ ನೀವೇನಾದರೂ ಇವಾಗ ಹೇಳಿಲ್ಲ ಅಂದರೆ ನಿಮ್ಮನ್ನು ನಾವು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂದಾಗ ಕುಸುಮ ಅವ್ರು ಹೇಳ್ತಾರೆ, ನೋಡಿ ಸರ್ ನನ್ನ ಮಗಳು ಮತ್ತು ಅಳಿಯನ ಬಿಟ್ಬಿಡಿ, ಆ ಪಾಪಿನ ಎತ್ತಿರೋಳು ನಾನು ಬೇಕಾದ್ರೆ ಬಂದು ಜೈಲಲ್ಲಿ ಕುತ್ಕೊತೀನಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಆಗ ಸೂರ್ಯ, ಅತ್ತೆ ನೀವು ಸುಮ್ಮನಿರಿ, ನಾನು ಮಾತಾಡ್ತಿದ್ದೀನಲ್ವ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ, ಸರ್ ನಿಜವಾಗ್ಲೂ ಅವ್ನು ಎಲ್ಲೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅವ್ನು ಬಂದರೆ ಖಂಡಿತವಾಗಿ ಕರ್ಕೊಂಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನಾನು ಅಲ್ಲಿಗೆ ಬಂದು ನಾನೆಲ್ಲ ಬರ್ಕೊಡ್ತೀನಿ ಸರ್, ಇದು ಫ್ಯಾಮಿಲಿ ಜಗಳ, ಇದರಲ್ಲಿ ಆ ಹುಡುಗಂದು ಏನು ತಪ್ಪಿಲ್ಲ ಅಂತ ಬರ್ಕೊಡ್ತೀನಿ ಅಂದಾಗ, ನೋಡಪ್ಪ ನೀನು ಬರ್ಕೊಟ್ರೆ ಸಾಕಾಗೋದಿಲ್ಲ, ಆ ಹುಡುಗ ಯಾರ ಬ್ಯಾಗ್ನ ಕದ್ದುಕೊಂಡು ಹೋಗಿದ್ದಾನೋ ಆ ಯಂಗ್ಸ್ ಬಂದು ಎಲ್ಲ ಫ್ಯಾಮಿಲಿ ಜಗಳ, ಒಂದೇನು ತಪ್ಪಿಲ್ಲ ಅಂತ ಬರ್ಕೊಟ್ರೆ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಆಗ ಸೂರ್ಯ, ಸರಿ ಆಯಿತು ಸರ್, ನಮ್ಮ ಅಮ್ಮನೇ ನಾನು ಕರ್ಕೊಬಂದು ಇದನ್ನು ಹೇಳಿಸ್ತೀನಿ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ, ನೋಡಪ್ಪ ಇದನ್ನು ನೀನು ಸ್ಟೇಷನಲ್ಲೇ ಬಂದು ಹೇಳಬೇಕು, ಅದನ್ನು ಇನ್ಸ್ಪೆಕ್ಟ್ರು ಒಪ್ಕೊಂಡ್ರೆ ಮಾತ್ರ ನಾವು ಇದನ್ನು ಮಾಡೋಕ್ಕಾಗೋದು, ಆದರೆ ಇವಾಗ ಹುಡುಗ ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ. ನೀವೇನಾದರೂ ಗೊತ್ತಿದ್ದರೆ ಮುಚ್ಚಿಕೊಂಡಿದ್ರೆ ಈ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಅವನೇ ಬಂದು ತಪ್ಪಿಸ್ಕೊಂಡ್ರೆ ಇನ್ನೂ ಅವನಿಗೆ ಶಿಕ್ಷೆ ಅನ್ನೋದು ಕಮ್ಮಿ ಆಗುತ್ತಪ್ಪ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಹೋಗ್ತಾರೆ ಕಾನ್ಸ್ಟೇಬಲ್ ಅಲ್ಲಿಂದ. ಆಗ ಈ ಕಡೆ ಮೀನಾ ಇದನ್ನೆಲ್ಲ ನೋಡಿ ಜೋರಾಗಿ ಅಳ್ತಾ ಇರ್ತಾಳೆ. ಏನಾಗುತ್ತೋ ಏನೋ ಅಂತ ಭಯ ಪಡ್ಕೊಳ್ಬೇಕಾದ್ರೆ ಸೂರ್ಯ ಹೇಳ್ತಾನೆ, ಏನೂ ಆಗಲ್ಲ ಸುಮ್ಮನೆ ರಮ್ಮ, ಎಲ್ಲ ನಾನು ನೋಡ್ಕೊತೀನಿ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಈ ವಿಡಿಯೋ ಊರೆಲ್ಲ ವೈರಲ್ ಆಗಿದೆ, ಎಲ್ಲೋದ್ರೂ ನಾನು ಹಿಡ್ಕೊತಾರಂತ ಅವ್ನಿಗೆ ಅರ್ಥ ಆಗಿರುತ್ತೆ, ನಾನು ಬರಬೇಕಾದ್ರೆ ಅವ್ನ ಗಾಡಿ ಇಲ್ಲಿ ಕೆಳಗಡೆನೇ ಇತ್ತು, ಅವನು ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಸೂರ್ಯ ಮಾಡಿ ಮೇಲೆ ಹೋಗ್ತಾನೆ. ಆಗ ಅವನಿಂದನೇ ಮೀನಾ ಮತ್ತು ಮಂಜ ಕುಸುಮ ಎಲ್ಲರೂ ಸೂರ್ಯಯಿಂದನೇ ಹೋಗ್ತಾರೆ. ಆಗ ಎಲ್ಲರೂ ಮಂಜನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮಂಜ ಒಂದು ಕಡೆ ಕೂತ್ಕೊಂಡು ಅಳ್ತಾ ಇರ್ತಾನೆ. ಸೂರ್ಯ ಅಲ್ಲಿ ಹೋಗಿದ ತಕ್ಷಣ ಮಂಜ ಮುಖ ತೋರ್ಸೋಕ್ಕಾಗ್ದಿರ ನಾನು ಮಾಡಿ ಮುಂದೆ ಬಿದ್ದು ಸತ್ತೋಗ್ತೀನಿ ಅಂತ ಅಲ್ಲಿ ಮಾಡಿ ಮೇಲೆ ನಿಂತ್ಕೊತಾನೆ. ಆಗ ಸೂರ್ಯ, ನೋಡು ಮಂಜ ಆ ಥರ ಎಲ್ಲ ಮಾಡಬೇಡ, ಇಳಿ ಕೆಳಗಡೆ ಇಳಿ ಅಂತ ಹೇಳಿದಾಗ, ನೋಡಿ ಬಾವ ನೀವೇನಾದ್ರು ಹತ್ತಿರ ಬಂದ ನಾನು ಇಲ್ಲಿಂದ ಹಾರಿ ಸತ್ತೋಗ್ತೀನಿ ಅಂತ ಹೇಳ್ತಾನೆ. ಮೀನನು ಆ ಥರ ಎಲ್ಲ ಮಾಡ್ಕೋಬೇಡ ಬಾ ಅಂತ ಕರಿತಿರ್ತಾಳೆ. ಈ ಕಡೆ ಕುಸುಮ ಅವರು ಆ ಥರ ಎಲ್ಲ ಮಾಡ್ಕೋಬೇಡ ಕಣೋ, ಬಾರೋ ಇಳಿದು ಬಾರೋ ಅಂತ ಜೋರಾಗಿ ಹೇಳ್ತಿರ್ತಾರೆ. ಈ ಕಡೆ ಮಂಜ ಆಳ್ಕೊಂಡು, ಯಾರು ನನ್ನ ಹತ್ರ ಬರಬೇಡಿ, ನನ್ನಿಂದ ನಿಮ್ಮೆಲ್ಲರಿಗೂ ತೊಂದರೆ ಆಗ್ತಿದೆ, ನಾನು ಬದುಕಿರಲ್ಲ ಸತ್ತೋಗ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಮಂಜ ಇನ್ನೇನು ಬಿದ್ದೋಗ್ಬೇಕು ಅಂತ ಹಾರಬೇಕಾದ್ರೆ ಸೂರ್ಯ ಹೋಗಿ ಹಿಡ್ಕೊತಾನೆ. ಆಗ ಬಿಡಿ ಬಾವ ನಾನು ಸತ್ತೋಗ್ಬೇಕು ಅಂತ ಮಂಜ ಹೇಳ್ತಿರ್ತಾನೆ.
ಆಗ ಎಲ್ಲರೂ ಹೋಗಿ ಮಂಜನ ಹಿಡ್ಕೊಂಡು ಅಳ್ತಾ ಇರ್ತಾರೆ. ಆಗ ಸೂರ್ಯ ಏನೋ ಹುಚ್ಚ ಏನೋ ನೀನು, ಏನಾದ್ರು ಸಮಸ್ಯೆ ಬಂದರೆ ಅದನ್ನು ಎದುರಿಸ್ಬೇಕು ಕೊಡೋ ಈ ಥರ ಎಲ್ಲ ಸಾಯೋದಲ್ಲ ಅಂತ ಬೈತಾನೆ. ಆಗ ಮೀನಾ ಯಾಕೋ ಮಂಜ ಈ ಥರ ಎಲ್ಲ ಮಾಡ್ತಿದ್ಯಾ ಅಂದಾಗ, ಅಕ್ಕ ನಂಗೆ ಜೈಲ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ನಾನು ಜೈಲ್ಗೆ ಹೋಗೋ ಬದಲು ಸತ್ತೋಗ್ಬಿಡ್ಬೇಕು ಅಂತ ಈ ಥರ ಮಾಡಿದೆ ಅಂತ ಮಂಜ ಹೇಳ್ತಾನೆ. ಆಗ ಸೂರ್ಯ, ಯಾರೋ ನಿನಗೆ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ದು, ನಿನ್ನ ಜೈಲಿಗೆ ಹೋಗೋದಕ್ಕೆಲ್ಲ ಬಿಡೋದಿಲ್ಲ ಕಣೋ, ನಾನು ಇಲ್ವೇನೋ, ನಾನೆಲ್ಲ ನೋಡ್ಕೊತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಕುಸುಮ ಅವರು, ಅಡಿಯಂದರೆ ಪೊಲೀಸವ್ರು ಬೇರೆ ನಮ್ಮನ್ನು ಬರೋದಕ್ಕೆ ಹೇಳಿದ್ದಾರೆ, ಏನು ಮಾಡೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ, ಮಂಜ ಬಾರೋ ನನ್ನ ಜೊತೆ ಅಂತ ಕರೆದಾಗ ಮೀನಾ, ಎಲ್ರಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಮಂಜುನ ಒಂದು ಜಾಗದಲ್ಲಿ ನಾನು ಸೇಫಾಗಿ ಇಡ್ತೀನಿ, ಅದಾದಮೇಲೆ ನಾನು ನಿನ್ನೂ ಮನೆಗೆ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಅತ್ತೆ ಮನೆಗೆ ಬರಬೇಡಿ ಅಂತ ಹೇಳಿದಾರಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಅವರೇನೇ ಹೇಳೋದು, ನಿನ್ನ ಗಂಡ ನಾನು ಕರಿತಿದ್ದೀನಿ ಬಾರೆ ಸುಮ್ಮನೆ ಅಂತ ಸೂರ್ಯ ಮೀನನ ಕರೀತಾನೆ. ಆಗ ಕನಕ, ಬಾವ ಮಂಜುನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳಿದಾಗ, ಅವನ ಎಲ್ಲಿಂದ ಕರ್ಕೊಂಡು ಹೋಗ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಸೂರ್ಯ ಹೇಳ್ತಾನೆ. ಅದಾದಮೇಲೆ ಸೂರ್ಯ ಮಂಜನ ಕರ್ಕೊಂಡು ಮೀನನ್ನು ಕರ್ಕೊಂಡು ಚೇತನ್ ಮನೆಗೆ ಬರ್ತಾನೆ. ಚೇತನ್ ಮನೆಗೆ ಬಂದು ಅಲ್ಲಿ ಆಗಿದ್ದ ಎಲ್ಲ ವಿಷಯನೂ ಚೇತನ್ ಹತ್ರ ಹೇಳ್ತಾನೆ. ಆಗ ಚೇತನು, ಲೋ ಸೂರ್ಯ, ಇವೆಲ್ಲ ಆಗಬಾರ್ದು ಅಂತ ನೀನು ಇಷ್ಟು ದಿವಸ ಒದ್ದಾಡ್ದಲ್ಲೋ, ವೀಡಿಯೋನ ನಿನ್ನ ಜೊತೆ ಇಟ್ಕೊಂಡಿದ್ದಲ್ಲೋ ಅಂತ ಹೇಳಿದಾಗ, ಹೌದು ಕಣ, ನಾನೇನು ಆಗಬಾರ್ದು ಅಂತ ಅಂದ್ಕೊಂಡು ಇವಾಗ ಅದೆಲ್ಲ ಆಗಿದೆ, ಇವಾಗ ಸಕ್ಕರೆ ಇದನ್ನೆಲ್ಲ ನೋಡಿ ತುಂಬ ಕೋಪ ಮಾಡ್ಕೊಂಡಿದ್ದಾರೆ, ಇದು ಬರೀ ಮನೆಯವ್ರಿಗೆ ಗೊತ್ತಾಗಿದ್ದರೆ ಅದನ್ನು ಹೇಗೋ ಸರಿ ಮಾಡ್ಬೋದಾಗಿತ್ತು, ಆದರೆ ಈ ವಿಡಿಯೋ ಫುಲ್ ವೈರಲ್ ಆಗಿದೆ, ಇವಾಗ ಪೊಲೀಸವ್ರು ಬೇರೆ ಇವನ್ನ ಹುಡುಕ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಚೇತನು, ಏನೋ ಪೊಲೀಸವ್ರು ಬಂದಿದ್ರು ಅಂದಾಗ, ಹೌದು ಕಣೋ ಪೊಲೀಸವ್ರು ಇವ್ನು ನೋಡ್ಕೊಂಡು ಬಂದಿದ್ರು, ನಾವು ಎಲ್ಲೋ ಹೋಗಿದ್ದಾನೆ ಅಂತ ಹೇಳಿದ್ವಿ, ಆದರೆ ಇವ್ನು ಏನಾರು ಇವಾಗ ಸಿಕ್ಕಾಕೊಂಡ್ರೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ ಕಣೋ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಇವ್ನಿಗೇನಾದರೂ ಇವಾಗ ಪೊಲೀಸರು ಅರೆಸ್ಟ್ ಮಾಡಿಬಿಟ್ರೆ FIR ಹಾಕ್ಬಿಡ್ತಾರೆ, FIR ಹಾಕ್ಬಿಟ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡಿ ಆಮೇಲೆ ರಿಮೈಂಡ್ ರೂಮ್ಗೆ ಹಾಕ್ಬಿಡ್ತಾರೆ ಕಣೋ, ಅದಕ್ಕೆ ನಾನು ಇವಾಗ ಇಲ್ಲಿ ಕರ್ಕೊಂಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅದಾದಮೇಲೆ ಏನಾದ್ರು ಕೇಸ್ ಫೈಲ್ ಆಯಿತು ಅಂದರೆ ಅವ್ನು ಕಾಲೇಜ್ಗೆ ಓದೋಕ್ಕೂ ಆಗಲ್ಲ, ಜಾಮೀನು ಸಿಗೋದು ಕಷ್ಟ ಆಗುತ್ತೆ, ಅವನು ಓದು ಕೂಡ ಹಾಳಾಗ್ಬಿಡುತ್ತೆ, ಅವ್ನ ಲೈಫೇ ಹಾಳಾಗುತ್ತೆ, ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ಚೇತನ್, ಅರ್ಥ ಆಯಿತು ಕಣೋ, ಅವನ ಮೇಲೆ ಕೇಸೇ ಆಗಬಾರ್ದು, ಅದಕ್ಕೆ ತಾನೇ ಇಷ್ಟೆಲ್ಲ ನೀನು ಒದ್ದಾಡ್ತಾ ಇದೆಯಾ ಅಂತ ಚೇತನ್ ಹೇಳ್ತಾನೆ. ಆಗ ಸೂರ್ಯ, ಹೌದು ಕಣೋ, ಅದಕ್ಕೆ ನಾನು ಇಲ್ಲಿಗೆ ಕರ್ಕೊಂಬಂದಿದ್ದೀನಿ, ಅವ್ನು ಸ್ವಲ್ಪ ದಿವಸ ಇಲ್ಲೇ ಇರಲಿ ಅಂತ, ಅವ್ನು ಇಲ್ಲೇ ಇದ್ದರೆ ನಿಮಗೇನು ತೊಂದರೆ ಇಲ್ವಾ ಅಂತ ಸೂರ್ಯ ಚೇತನ್ ಕೇಳ್ತಾನೆ. ಆಗ ಚೇತನ್, ಏನೋ ಸೂರ್ಯ ಹೀಗೆ ಹೇಳ್ತಿದ್ಯಾ, ಮೀನಾ ಸಿಸ್ಟರು ನನಗೂ ತಂಗಿ ಥರನೇ ಕಣೋ, ಅವ್ರ ತಂಗಿ ಆದಮೇಲೆ ಇವನು ನನ್ನ ತಮ್ಮ ಅಲ್ವೇನೋ, ಇರಲಿ ಬಿಡೋ, ನನಗೇನು ತೊಂದರೆ ಇಲ್ಲ, ನಾನು ಇದೆಲ್ಲ ನೋಡ್ಕೊತೀನಿ ಅಂತ ಚೇತನ್ ಹೇಳ್ತಾನೆ. ಅದಾದಮೇಲೆ ಸೂರ್ಯ ಮಂಜನ ಫೋನ್ ಇಟ್ಕೊಂಡು, ಫೋನ್ ಆಫಲ್ಲಿ ಇಟ್ಕೋ, ನಿಂಗೆ ಏನಾರು ಮಾತಾಡಬೇಕಂದ್ರೆ ಚೇತನ್ ಫೋನಿಂದ ನನಗೆ ಮಾಡು, ಎಲ್ಲೂ ಆಚೆಗೆ ಹೋಗಬೇಡ ಅಂತ ಸೂರ್ಯ ಮಂಜನ್ಗೆ ಹೇಳ್ತಾನೆ. ಅದಾದಮೇಲೆ ಸೂರ್ಯ ಮೀನಾ ಮಂಜುನ ಅಲ್ಲೇ ಬಿಟ್ಬಿಟ್ಟು ಇಬ್ಬರು ವಾಪಸ್ಸು ಬರ್ತಾರೆ. ಈ ಕಡೆ ಬರ್ತಾ ಇರ್ಬೇಕಾದ್ರೆ ಗಾಡಿನಲ್ಲಿ ಮೀನಾ ಏನು ಮಾತಾಡ್ದಿರ ಯೋಚನೆ ಮಾಡಿಕೊಂಡೇ ಬರ್ತಾ ಇರ್ತಾಳೆ. ಆಗ ಸೂರ್ಯ, ಮೀನಾ ಏನು ಯೋಚನೆ ಮಾಡಬೇಡ ಮೀನಾ, ನಾನು ಇಲ್ಲೇ ಇದ್ದಿದ್ದು ಈ ಥರ ಎಲ್ಲ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ, ನೀನು ಏನು ಯೋಚನೆ ಮಾಡಬೇಡ, ಟೆನ್ಷನ್ ಮಾಡ್ಕೋಬೇಡ, ನಾನು ಎಲ್ಲ ನೋಡ್ಕೊತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ನೀವು ಮಂಜುನ ಕರ್ಕೊಂಬರ್ಬೇಕಾದ್ರೆ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಡ್ತೀರೋ ಅಂತ ಭಯ ಪಟ್ಕೊಂಡೆ, ಆದರೆ ನೀವು ಅವನು ಇಲ್ಲಿ ಕರ್ಕೊಬಂದು ಸೇಫಾಗಿ ಇಟ್ಟಿದ್ದೀರಾ, ನನಗೆ ಇವಾಗ ಅರ್ಥ ಆಯಿತು ನೀವು ಮಂಜ ಅಂದರೆ ನಿಮ್ಗೆ ಎಷ್ಟು ಇಷ್ಟ ಅಂತ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನನಗೆ ಯಾವಾಗಲೂ ಅವನ ಮೇಲೆ ಪ್ರೀತಿ ಇದೆ, ಅವ್ನು ಯಾವಾಗಲೂ ಚೆನ್ನಾಗಿರಬೇಕು ಅಂತ ನಾನು ಅನ್ಕೊತೀನಿ, ಈ ಸತಿ ಯಾವಾಗೂ ಆಚೆ ಬರಬಾರ್ದು ಅಂತ ನಾನು ಅನ್ಕೋತಾ ಇದ್ದೆ, ಆದರೆ ಈ ಥರ ಎಲ್ಲ ಆಗೋಯ್ತು, ಆ ಫೋನ್ ಕಳೆದೋಗಿದ್ದೇನೆ ಈ ಥರ ಎಲ್ಲ ಆಗಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಮೀನಾ ಹೊಸ ಫೋನ್ನ ತೆಗೆದು ಸೂರ್ಯನ ಕೈಗೆ ಕೊಡ್ತಾಳೆ. ಆಗ ಸೂರ್ಯ ಹೊಸ ಫೋನ್ ಅಂದ್ಬಿಟ್ಟು, ಏನು ಮೀನಾ ಇವಾಗ ಯಾಕೋ ಹೊಸ ಫೋನ್ ತೊಗೊಂಡೆ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ನಾನು ನಿಮ್ಮ ಫೋನ್ ಕಳೆದೋದಾಗ ಎಷ್ಟೆಲ್ಲ ಸಮಸ್ಯೆ ಆಯಿತು, ನಾನೇನೋ ನಿಮಗೆ ಖುಷಿಯಾಗಲಿ ಅಂತ ನಾನು ಹೊಸ ಫೋನು ತೊಗೊಂಡೆ ಕೊಡಬೇಕು ಅಂತಲೂ ಅಂದ್ಕೊಂಡೆ, ಆದರೆ ಅಷ್ಟರಲ್ಲಿ ಈ ಥರ ಎಲ್ಲ ಆಗೋಯ್ತು ಅಂತ ಮೀನಾ ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾಳೆ. ಆಗ ಸೂರ್ಯ ಫೋನ್ನ ಇಸ್ಕೊತಾನೆ. ಆಗ ಮೀನಾ ಹೇಳ್ತಾಳೆ, ರೀ ನನಗೊಂದು ವಿಷಯ ಅರ್ಥ ಆಗಲಿಲ್ಲ, ನೀವೇನೋ ಈ ವಿಷಯ ಆಚೆ ಬರಬಾರ್ದು ಅಂತ ಅಂದ್ಕೊಂಡು ಯಾರಿಗೂ ಹೇಳಿಲ್ಲ, ಯಾರಿಗೂ ವಿಡಿಯೋನೂ ಸಹ ತೋರಿಸ್ಲಿಲ್ಲ, ಆದರೆ ಯಾಕೆ ನೀವು ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಇಟ್ಕೊಂಡಿದ್ರಿ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನಾನು ಆವಾಗಲೇ ಆ ವಿಡಿಯೋನ ಡಿಲೀಟ್ ಮಾಡಬೇಕಂತ ಅಂದ್ಕೊಂಡೆ, ಅದ್ರ ಚೇತನನೇ ಡಿಲೀಟ್ ಮಾಡಬೇಡ ಅಂತ ಹೇಳ್ದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಿದಾಗ, ಆಗ ನಿನ್ನ ತಮ್ಮ ನನ್ನ ಮಾತು ಎಲ್ಲಿ ಕೇಳ್ತಿದ್ದ, ಅಟ್ಲೀಸ್ಟ್ ಈ ವಿಡಿಯೋ ತೋರಿಸಿದ್ರೆ ಸ್ವಲ್ಪ ಭಯ ಪಡ್ಕೊಂಡು ನನ್ನ ಮಾತು ಕೇಳ್ತಾನೆ ಅಂತ ಚೇತನ್ ಈ ಥರ ನನಗೆ ಐಡಿಯಾ ಕೊಟ್ಟ ಅಂತ ಸೂರ್ಯ ಹೇಳ್ತಾನೆ. ಏನು ಮಾಡೋದು, ಈ ಥರ ಎಲ್ಲ ಆಗುತ್ತೆ, ನಾನು ಆವಾಗಲೇ ಡಿಲೀಟ್ ಮಾಡಬೇಕಾಗಿತ್ತು, ಆದರೆ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಡಿಲೀಟ್ ಮಾಡಿದರೆ ಈ ಥರ ಏನೂ ಆಗ್ತಾ ಇರಲಿಲ್ಲ ಅಂತ ಸೂರ್ಯ ಬೇಜಾರು ಮಾಡ್ಕೊಂಡು ಹೇಳ್ತಾನೆ. ಆದರೆ ಮೀನಾ, ನನಗೊಂದಂತೂ ವಿಷಯ ಅರ್ಥ ಆಗ್ತಾಯಿಲ್ಲ, ಈ ಫೋನ್ ನನ್ನ ಹತ್ರ ಇರೋವರೆಗೂ ವಿಡಿಯೋ ಲೀಕ್ ಆಗಿಲ್ಲ, ಆದರೆ ನನ್ನ ಫೋನ್ ಕಳೆದೋಗಿದ್ದು ನೆಕ್ಸ್ಟ್ ಡೇನೇ ಈ ಥರ ಎಲ್ಲ ಆಗಿದೆ ಅಂದರೆ ಇದು ಯಾರೋ ಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಮಾಡ್ದಂಗಿದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ನನಗೂ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು, ನನಗೊಬ್ಬರ ಮೇಲೆ ಡೌಟ್ ಇದೆ ರೀ ಅಂತ ಮೀನಾ ಹೇಳ್ತಾಳೆ.
ಆಗ ಸೂರ್ಯ ಯಾರು ಅಂತ ಕೇಳಿದಾಗ ಇನ್ಯಾರು ಆ ಕಾಗೆ ಸುಬ್ಬಾನೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನನಗೆ ಅವನು ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಇದು ಅವ್ನು ಮನಸ್ಸು ಮಾಡಿದರೆ ಇದನ್ನು ಯಾವಾಗಲೂ ಮಾಡಬೇಕಾಗಿತ್ತು, ಇದು ಅವ್ನು ಮಾಡಿದ್ದಾನೆ ಅಂತ ಅನ್ನಿಸ್ತಾರೆ, ಇದರಲ್ಲಿ ಯಾರೋ ಬೇರೆಯವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಸುಬ್ಬಿನ ಬಿಟ್ಟರೆ ಬೇರೆ ಯಾರು ಮಾಡೋದಕ್ಕಾಗುತ್ತೆ, ಅಲ್ಲ ಈ ಥರ ಎಲ್ಲ ಮಾಡಿದ್ರೆ ಅವ್ರಿಗೇನು ಲಾಭ ಆಗುತ್ತೆ ಅಂತ ಮೀನಾ ಹೇಳಬೇಕಾದ್ರೆ, ಹಂಗಲ್ಲ ಮೀನಾ, ಅವ್ರಿಗೇನು ಲಾಭ ಆಗುತ್ತೆ ಅನ್ನೋದಕ್ಕಿಂತ ನಮಗೇನು ನಷ್ಟ ಆಗುತ್ತೆ ಅನ್ನೋದೇ ಅವ್ರಿಗೆ ಮುಖ್ಯ ಆಗಿರುತ್ತೆ, ಅದಕ್ಕೆ ಈ ಥರ ಎಲ್ಲ ಮಾಡಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಅದು ಯಾರಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅದು ಯಾರೇ ಆಗಿದ್ರೂ ನಾನು ಕಂಡಿಡ್ತೀನಿ, ಅದಕ್ಕೂ ಮುಂಚೆ ಸಕ್ಕರೆ ಮಂಜದ ಮೇಲೆ ಕೇಸ್ ಕೊಡಬಾರ್ದು, ಆ ಥರ ಆಗಬಾರ್ದು ಅಂದರೆ ಫಸ್ಟ್ ನಾನು ಸಕ್ಕರೆ ಹತ್ರ ಮಾತಾಡಿದ್ದೀನೆಲ್ಲ ಸರಿ ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ. ಆದರೆ ಇವಾಗ ಮನೆಗೆ ಹೋದರೆ ಏನೇನಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ನನಗೆ ಮನೆಗೆ ಬರೋದಕ್ಕೆ ಒಂಥರ ಭಯ ಆಗ್ತಿದೆ ರೀ, ಹೆಂಗ್ರಿ ಮನೆಯವ್ರಿಗೆಲ್ಲ ಮುಖ ತೋರಿಸೋದು, ಮಾವಂಗೆ ಹೆಂಗೆ ತೋರಿಸೋದು ಅಂತ ಮೀನಾ ಅಳ್ತ್ಕೊಂಡು ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅಲ್ಲ ಮೀನಾ, ನಿಂದೇನು ತಪ್ಪಿದೆ ಬಿಡು ಇದರಲ್ಲಿ, ಅಪ್ಪ ಇದನ್ನೆಲ್ಲ ಅರ್ಥ ಮಾಡ್ಕೊತಾರೆ, ಆದರೆ ನನಗೆ ಭಯ ಆಗ್ತದೆ, ಸಕ್ಕರೆದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು ನಿಂತಿರ್ತಾರೆ, ನಾವೇನು ತಪ್ಪು ಮಾಡ್ತಿದ್ದಾಗೆ ಅಷ್ಟೊಂದು ಮಾತಾಡ್ತಿದ್ರು, ಇನ್ನು ಇಂಥ ವಿಷಯ ಸಿಕ್ಕಿದ ಮೇಲೆ ಸುಮ್ಮನೆ ಬಿಡ್ತಾರಾ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ನಂತರ ಇಬ್ಬರು ಮಾತಾಡಿಕೊಂಡು ಮನೆ ಹತ್ರ ಬಂದಾಗ ಮೀನಾ ಒಳಗಡೆ ಕಾಲಿಕ್ತಿದ್ದಂಗೆ ಶಾಂತಿ ನಿಂತ್ಕೊಳ್ಳೆ ಅಂತ ಜೋರಾಗಿ ಗದರ್ತಾಳೆ. ಆಗ ಮೀನಾ ಭಯ ಪಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಆಗ ಶಾಂತಿ, ಏನೇ ನಿನ್ಗೆ ಅಷ್ಟೆಲ್ಲ ಬೈದಿಲ್ವೇನೆ, ಮನೆಗೆ ಬರಬೇಡ ಅಂತ ಹೇಳಿದ್ರೆ ಯಾಕೆ ಬಂದೆ ಅಂತ ಜೋರಾಗಿ ಕಿರಿಸ್ತಿರ್ತಾಳೆ. ಆಗ ಸೂರ್ಯ, ಯಾಕೆ ಬರಬಾರ್ದು ಸಕ್ಕರೆ, ಇದು ಅವಳ ಮನೆಯೇ ಅಂತ ಹೇಳಿದಾಗ, ಏನು ಹೇಳ್ತಿದ್ದೀಯಾ, ಇದು ಅವಳ ಮನೆಯೇನೋ, ಇದು ನಮ್ಮಮ್ಮ ಮನೆ ಅಂತ ಮನೋಜ ಬಂದು ಹೇಳ್ತಾನೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು, ಪೆಂಗ್ಯ, ನೀನು ಯಾರಾದರೂ ಬಂದು ಮಾತಾಡೋ ಅಂದ್ರೇನೋ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದರೆ ಹಾಲೆಲ್ಲ ಉದುರ್ಸಾಕ್ಬಿಡ್ತೀನಿ ಅಂತ ಸೂರ್ಯ ಬೈತಾನೆ. ಆಗ ಮನೋಜ, ಯಾಕೋ ಮಾತಾಡಬಾರ್ದು, ಇಡೀ ಊರೇ ನೀನು ಹೆಂಡತಿ ತಮ್ಮನ ಬಗ್ಗೆ ಮಾತಾಡ್ತಾ ಇದೆ, ನಾನು ಮಾತಾಡಬಾರ್ದಾ, ಇದೆಲ್ಲ ನೋಡ್ತಾರೆ ನನಗೆ ಅಸಹ್ಯ ಆಗ್ತಿದೆ ಅಂತ ಮನೋಜ ಹೇಳಿದಾಗ, ಏನೋ ನಿನಗೆ ಅಸಹ್ಯ ಆಗ್ತಿದೆಯಾ, ಇಡೀ ಒಂದು ಛತ್ರದಲ್ಲೇ ಇಡೀ ಚೌಟ್ರಿನೇ ನೋಡ್ತಾಯಿದ್ರು, ಇಡೀ ಜನನೇ ನೋಡ್ತಾಯಿದ್ರು, ಅಂಥದ್ರಲ್ಲಿ ನೀನು ಮದುವೆ ಆಗದಿರೋ ಓಡೋದೆ, ನೀನು 27 ಲಕ್ಷ ಎತ್ಕೊಂಡು, ನಿನಗೆ ಅಸಹ್ಯ ಆಗಿಲ್ವೇನೋ, ನಾಚಿಕೆ ಆಗಲ್ವೇನೋ ಅಂತ ಸೂರ್ಯ ಬೈತಾನೆ. ಆಗ ಶಾಂತಿ, ಅವನ ಹತ್ರ ಏನೋ ಮಾತಾಡ್ತಾ ಇದೆಯಾ, ಅವ್ನು ಮಾತಾಡೋಲ್ಲಿ ಏನೋ ತಪ್ಪಿದೆ, ಇವಳು ಕಳ್ಳರು ಮನೆಗೆ ಸಂಬಂಧಪಟ್ಟವಳು, ಇವಳನ್ನ ಮನೆಗೆ ಸೇರಿಸಬಾರ್ದು ಅಂತ ಶಾಂತಿ ಬೈತಾಳೆ. ಆಗ ಸೂರ್ಯ, ಅಲ್ಲ 27 ಲಕ್ಷ ಎತ್ಕೊಂಡು ಇವನು ಓಡೋದ್ನಲ್ಲ, ಇವನು ದೊಡ್ಡ ಕಳ್ಳತನೇ, ಇವನು ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ, ಈ ಮೀನಾ ಸೇರಬಾರ್ದು ಅಂದರೆ ಇವನು ಕೂಡ ಮನೇಲಿ ಇರಬಾರ್ದಲ್ವ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಅದು ಅವನಿಗೆ ಸಂಬಂಧಪಟ್ಟಿರೋ ದುಡ್ಡು, ಅದನ್ನು ಅವ್ನು ಎತ್ಕೊಂಡು ಹೋಗಿದ್ದಾನೆ, ಅದರಲ್ಲಿ ಅವ್ನಿಗೆ ಹಕ್ಕಿದೆ, ಅದಕ್ಕೆ ಎತ್ಕೊಳೋದ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ, ಅದರಲ್ಲಿ ನಮಗೂ ಹಕ್ಕಿದೆ, ಹಾಗಾದರೆ ನಾವು ಕೇಳ್ಬೋದಲ್ವಾ ಅಂತ ಸೂರ್ಯ ಸಕ್ಕರೆಗೆ ಕೇಳ್ತಾನೆ. ಆಗ ಶಾಂತಿ, ನೀನು ಹೆಂಡತಿ ತಮ್ಮ ನಾನು ದುಡ್ಡು ಕದ್ದಿದ್ದಾನೆ, ಇಡೀ ಫ್ಯಾಮಿಲಿ ಸೇರ್ಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಶಾಂತಿ ಬೈತಾಳೆ. ಆಗ ಸೂರ್ಯ ಹೇಳ್ತಾನೆ, ನೋಡು ಸಕ್ಕರೆ, ಅವ್ನು ತಪ್ಪು ಮಾಡಿದ್ದಾನೆ, ನಾನು ಇಲ್ಲ ಅಂತ ಹೇಳ್ತಾಳೆ, ಅದಕ್ಕಂತ ಇಡೀ ಫ್ಯಾಮಿಲಿನ ಸೇರ್ಕೊಂಡು ಈ ಥರ ಎಲ್ಲ ಮಾತಾಡಬೇಡ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಹೌದು ದೊಡ್ಡ ರಾಜರ ಕುಟುಂಬ ಅವ್ರದ್ದು, ಕಳ್ಳರು ಕುಟುಂಬ ಕಣೋ, ಇನ್ನೂ ಎಲ್ಲೆಲ್ಲಿ ಅವ್ರ ಕೈ ಚಳಕ ತೋರಿಸಿದಾರೋ ಏನೋ ಅಂತ ಶಾಂತಿ ಹೇಳ್ತಾ ಇರಬೇಕಾದ್ರೆ, ಆಗ ಸೂರ್ಯ, ಮೊದಲು ನಾನು ಹೇಳೋದನ್ನು ಕೇಳು ಸಕ್ಕರೆ ಅಂತ ಹೇಳಿದಾಗ, ನೀನೇನೋ ಹೇಳೋದು, ನಾನು ಯಾಕೋ ಕೇಳಬೇಕು ಅಂತ ಶಾಂತಿ ಬೈತಾಳೆ. ಆಗ ಸೂರ್ಯ, ನಿನ್ನನ್ನು ಕೇಳೋ ಅವಶ್ಯಕತೆ ಇಲ್ಲ, ನಾನು ಅಪ್ಪನ ಹತ್ರನೇ ಮಾತಾಡ್ಕೋತೀನಿ ಅಂತ ಹೇಳಿಬಿಟ್ಟು ಸೂರ್ಯ ಮೀನಿನ ಕೈ ಹಿಡ್ಕೊಂಡು ಬಾರೆ ಒಳಗಡೆ ಅಂತ ಮೀನಿನ ಕೈ ಹಿಡ್ಕೊಂಡು ಒಳಗಡೆ ಬರ್ತಾನೆ. ಆಗ ಸೂರ್ಯ, ಅಪ್ಪ ನೀನು ನ್ಯಾಯದ ಪರವಾಗಿ ಹೇಳು, ಏನಾಯಿತು ಅಂತ ನಾನು ಎಲ್ಲನೂ ಹೇಳ್ತೀನಿ, ನೀನು ನ್ಯಾಯ ಮಾಡಿ ಹೇಳಪ್ಪ ಅಂತ ಸೂರ್ಯ ರಣತ್ ಅವ್ರಿಗೆ ಹೇಳ್ತಾನೆ. ಆಗ ಶಾಂತಿ, ಏನೋ ಹೇಳೋದು, ನಡೆದೆಲ್ಲ ಇಡೀ ಊರೇ ನೋಡ್ತಿದೆಯಲ್ಲ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ, ನಾನು ನಮ್ಮ ಅಪ್ಪ ಹತ್ರ ಮಾತಾಡ್ತಿದ್ದೀನಿ, ನೀನು ಸುಮ್ಮನಿರು ಸಕ್ಕರೆ ಅಂತ ಹೇಳಿಬಿಟ್ಟು, ಅಪ್ಪ ಮಂಜ ಬೈಕ್ ಕದ್ದಿದ್ನಲ್ಲಪ್ಪ, ಅದಕ್ಕೆ ಅವನು ಸಾರಿ ಕೇಳೋಕ್ಕೆ ಮನೆಗೆ ಬಂದಿದ್ದ. ಆಗ ಈ ಪೆಂಗ್ಯ ದೊಡ್ಡ ಆಫೀಸರ್ ಥರ ಅವ್ನು ದುಡ್ಡು ಕದ್ದಿದ್ದಾನೆ ಅಂತ ಎಲ್ಲ ಚೆಕ್ ಮಾಡಿದ್ನಲ್ಲ, ಆಮೇಲೆ ದುಡ್ಡು ಕದ್ದಿಲ್ಲ ಅಂತ ಗೊತ್ತಾದ ಮೇಲೆ ಮನೆ ಕಳಿಸಿದ್ರು. ಅದಾದಮೇಲೆ ತಿರ್ಗಾ ನಮ್ಮ ಅತ್ತೆನ ಕರೆದು ಅವಮಾನ ಮಾಡಿದ್ರು, ದುಡ್ಡು ಕದ್ದಿದ್ದಾನೆ ಅಂತೆಲ್ಲ ಹೇಳಿ. ಅದಕ್ಕೆ ಅವನು ಆ ಕೋಪದಲ್ಲಿ ಈ ಥರ ಎಲ್ಲ ಮಾಡ್ದ, ಅಮ್ಮನ ಬ್ಯಾಗ್ ಕಿತ್ಕೊಂಡು ಹೋಗಿದ್ದಾನೆ ಬುದ್ಧಿ ಕಲಿಸ್ಬೇಕು ಅಂತ. ಆದರೆ ಅವ್ನು ಮತ್ತೆ ನಾನು ಆ ದುಡ್ಡನ್ನು ಎಲ್ಲ ನನಗೆ ವಾಪಸ್ ತಂದುಕೊಟ್ಟಪ್ಪ ಅಂತ ಸೂರ್ಯ ಎಲ್ಲನೂ ಹೇಳ್ತಾನೆ. ಅದಾದಮೇಲೆ ನಾನು ಆ ಪೊಲೀಸವ್ರು ದುಡ್ಡು ಕೊಟ್ಟರು ಅಂತ ನನ್ನ ಮನೆಗೆ ತಂದುಕೊಟ್ನಲ್ಲಪ್ಪ, ಆ ದುಡ್ಡೇ ಅವ್ನು ತಂದುಕೊಟ್ಟಿದ್ದು ಅಂತ ಸೂರ್ಯ ಎಲ್ಲನೂ ಹೇಳ್ತಾನೆ. ಈ ಥರ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರೂ ಸೂರ್ಯನೇ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಇದು ತಪ್ಪೇನಪ್ಪ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಏನೋ ಸಕ್ಕರೆ ಮೇಲೆ ಕೋಪದಲ್ಲಿ ಈ ಥರ ಎಲ್ಲ ಮಾಡಿಬಿಟ್ಟ, ಚಿಕ್ಕ ಹುಡುಗನಪ್ಪ ಅವನು, ಆದರೆ ಅವನಿಗೆ ದುಡ್ಡು ಮೇಲೆಲ್ಲ ಆಸೆ ಇಲ್ಲ, ಕದಿಬೇಕು ಅಂತ ಈ ಥರ ಎಲ್ಲ ಮಾಡಿಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ ಬಂದು, ಏನು ನಿನ್ನ ಬಾಮ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದೀಯಾ, ನೀನೇ ವಿಡಿಯೋದಲ್ಲಿ ನೋಡಿಲ್ವಾ, ಅಮ್ಮನ ಬ್ಯಾಗನ್ನು ಇಷ್ಟು ಜೋರಾಗಿ ಹೇಳ್ಕೊಂಡ, ಆ ಟೈಮಲ್ಲಿ ಏನಾದರೂ ಅಮ್ಮ ಬಿದ್ದೋಗಿದ್ದು, ತಲೆಗೇನಾರು ಏಟಾಗಿದ್ದರೆ, ಜೀವಕ್ಕೇನಾರು ಅಪಾಯ ಆಗಿದ್ರೆ ಏನೋ ಮಾಡಬೇಕಾಗಿತ್ತು, ನೀನು ನೋಡಿದ್ರೆ ಅವನ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀಯಲ್ಲೋ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ, ನೋಡಪ್ಪ ಹುಚ್ಚುನ ಥರ ಮಾತಾಡ್ತಿದ್ದಾನೆ, ಆಗದೇ ಇರೋ ವಿಷಯನೆಲ್ಲ ತೆಗೆದು ಈ ಥರ ಆಗ್ಬಿಟ್ಟಿದ್ರೆ ಅಂತ ಎಲ್ಲ ಏನೇನೋ ಮಾತಾಡ್ತಿದ್ದಾನೆ, ಇವನಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕ್ಕೆ ಹೇಳಪ್ಪ ಅಂತ ಸೂರ್ಯ ಬೈತಾನೆ.
ಮತ್ತು ಮನೋಜ ಆ ಥರ ಏನಾರ ಆಗಿದ್ರೆ ಅಮ್ಮ ನಮ್ಮನ್ನು ಬಿಟ್ಟು ಹೊರ್ಟೋಗ್ತಿದ್ರಲ್ಲ, ಆವಾಗ ನಮಗೆ ತಾನೇ ಕಷ್ಟ ಆಗ್ತಿದ್ವು ಅಂತ ಹೇಳಿದಾಗ, ಅಲ್ಲ ಕಣೋ ಇದು ನೀನು ಇವಾಗ ಯೋಚನೆ ಮಾಡ್ತಿದ್ಯಾ, ನೀನು ದುಡ್ಡು ಎತ್ಕೊಂಡು ಹೋದಾಗ ಅಮ್ಮಗೆ ಅಪ್ಪಗೆ ಎಷ್ಟು ಅವಮಾನ ಆಗಿರುತ್ತೆ ಅಂತ ಒಂದು ಸ್ವಲ್ಪನಾದ್ರೂ ನೀನು ಯೋಚನೆ ಮಾಡ್ದೆ, ಇವಾಗ ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲೋ ಹಲ್ಲು ಉದುರಿಸ್ಬಿಡ್ತೀನಿ ನಿನಗೆ ಅಂತ ಸೂರ್ಯ ಚೆನ್ನಾಗಿ ಬೈತಾನೆ. ಆಗ ಮನೋಜ್ ಅದು ಮುಗ್ದೋಯ್ತು ಕತೆ ಕಣೋ, ನಾನು ಇವಾಗ ದುಡ್ಡನ್ನು ಸಾಲ ತೀರಿಸ್ತಾ ಇದ್ದೀನಲ್ವಾ, ಆದರೆ ಇದೇ ಬೇರೆ ಅದೇ ಬೇರೆ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ, ನೋಡೋ ಪೆಂಗ್ಯ, ಬೇರೆ ವಿಷಯಕ್ಕೆಲ್ಲ ನಿನ್ನ ತಲೆ ಹಾಕೊಂಡು ಬರಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಸೂರ್ಯ ಬೈದಾಗ, ರೋಹಿಣಿ ನೀವು ಸುಮ್ಮನೆ ಇರಿ ಏನೂ ಮಾತಾಡಬೇಡಿ ಅಂತ ಮನೋಜಗೆ ಬುದ್ಧಿವಾದ ಹೇಳ್ತಾಳೆ. ಈ ಕಡೆ ಶಾಂತಿ, ಅಲ್ಲ ಕಣೋ ನನ್ನ ಹತ್ರನೇ ಒಬ್ಬ ದುಡ್ಡು ಕದ್ದಿದ್ದಾನೆ, ಅದು ನಿಂಗೆ ತಪ್ಪು ಅಂತಲೇ ಅನ್ನಿಸ್ತಾ ಇಲ್ವೇನೋ, ಅದನ್ನೇ ನೀನು ಅದ್ರ ಬಗ್ಗೆನೇ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವೋ ನಿನಗೆ ಅಂತ ಶಾಂತಿ ಇಲ್ಲಿ ಬೈತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.